ಹಾಯ್ ನಮಸ್ತೆ, ವೆಲ್ಕಮ್ ಟು ರೇಷ್ಮಾ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಮನೆಯಲ್ಲಿ ಇರೋಂತಹ ತರಕಾರಿ ಮತ್ತು ಸೊಪ್ಪಿಂದ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ತರಕಾರಿ ಎಲ್ಲನೂ ತೊಳ್ಕೊಳ್ಳೋಣ. ನಾನಿಲ್ಲಿ ತಗೊಂಡಿರೋಂಥ ತರಕಾರಿ ಆಲೂಗೆಡ್ಡೆ, ಬಜ್ಜಿ ಮೆಣಸಿನ್ಕಾಯಿ, ಹೀರೆಕಾಯಿ ಮತ್ತು ಬಾಳೆಕಾಯಿ ಹಾಗೂ ಈರುಳ್ಳಿ ತೊಗೊಂಡಿದ್ದೀನಿ. ಸೊಪ್ಪಲ್ಲಿ ಪಾಲಕ್ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲನೂ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಕಟ್ ಮಾಡಿಕೊಂಡ್ರೆ ಬೇಯೋದಿಲ್ಲ. ಬಜ್ಜಿನ ಒಂದೇ ಥರ ಮಾಡ್ಕೊಂಡು ತಿನ್ನಬಾರ್ದು. ಮನೇಲಿ ಹೇಗಿರೋ ತರಕಾರಿ ಸೊಪ್ಪು ಇರುತ್ತೆ, ಅದು ಎಲ್ಲ ಥರನೂ ಟ್ರೈ ಮಾಡಿದ್ರೆ ಬೇಜಾರು ಅನಿಸಲ್ಲ, ಬೋರ್ ಅನಿಸೋದಿಲ್ಲ ಒಂದೇ ಥರ ತಿನ್ನೋದಕ್ಕೆ. ಬನ್ನಿ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ರುಚಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸಣ್ಣದಾಗೆ ಯಾವ ಗಂಟು ಕೂಡ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಉರಿನ ಕಮ್ಮಿ ಫ್ಲೇಮ್ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆನ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮೊದಲಿಗೆ ನಾನು ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಮ್ಮಿ ಫ್ಲೇಮ್ ಇಟ್ಕೊಂಡು ಹಾಕ್ತಿದ್ದೀನಿ. ಈ ಥರ ಉಪ್ಕೊಂಡು ಬರಬೇಕು. ಯಾವಾಗಲೂ ಬಜ್ಜಿ ಅಳತೆಗೆ ಉಪ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಕೂಡ. ಇವಾಗ ಬಾಳೆಕಾಯಿ ಬಜ್ಜಿ ಬಿಡ್ತಾಯಿದ್ದೀನಿ. ನೋಡಿ ಬಾಳೆಕಾಯಿ ಬಜ್ಜಿ ಚೆನ್ನಾಗಿ, ಅದು ಕೂಡ ನಂಗೆ ತುಂಬ ಇಷ್ಟ ಬಾಳೆಕಾಯಿ ಬಜ್ಜಿ ಅಂತಂದರೆ. ಅದನ್ನು ಆವಾಗ ಮಾಡ್ತಾಯಿರ್ತೀನಿ. ನೋಡಿ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿರುತ್ತೆ ಕೂಡ. ತಿಂತಾರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನೆಕ್ಸ್ಟು ನಾನು ಮೆಣಸಿನ್ಕಾಯಿ ಬಜ್ಜಿನ ಹಾಕ್ತಾಯಿದ್ದೀನಿ. ಅದು ಫುಲ್ ಕೋಟಿಂಗ್ ಎಲ್ಲ ಆಗಿ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಹಾಕ್ತಿರೋದು ಪಾಲಕ್ ಸೊಪ್ಪು ಬಜ್ಜಿನ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ನನಗೆ ಕೊತ್ತಂಬರಿ ಸೊಪ್ಪು ಬಜ್ಜಿನ ನಮ್ಮ ಅಜ್ಜಿ ಹೇಳ್ಕೊಟ್ಟಿತ್ತು. ಸೊ ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಮೊದಲೊಂದು ಸಲ ಮಾಡಿದೆ, ಇನ್ನೊಂದು ಸಲ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಎಲ್ಲ ತರಕಾರಿಗಳಿಂದನೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಸಂಜೆ ಟೈಮಲ್ಲಂತೂ ಬಜ್ಜಿ ಮತ್ತು ಕಾಫಿ ಕಾಂಬಿನೇಷನು ಸೂಪರಾಗಿರುತ್ತೆ. ಇವಾಗ ಆಲೂಗಡ್ಡೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿನ ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಮಾಡ್ತಾಯಿರೋಂತಹ ಕುಕ್ಕಿಂಗ್ ವಿಡಿಯೋ ಹೊಸಬ್ರಿಗೆ ಹೆಲ್ಪ್ ಆಗುತ್ತೆ ಕೂಡ. ನಾನು ಮಾಡ್ತಾರೋ ವಿಡಿಯೋಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಹೆಚ್ಚೆಚ್ಚಾಗಿ ಕುಕ್ಕಿಂಗ್ ವಿಡಿಯೋ ಆಗ್ತಾಯಿರ್ತೀನಿ, ನೋಡ್ತಾ ಇರಿ. ಎಲ್ಲ ಬಜ್ಜಿನೂ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಕೂಡ. ನೋಡ್ತಾ ಇರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.